ಉಚ್ಚಾಟನೆ ಮಾಡಿದ್ರೂ ಕೂಡ ಯತ್ನಾಳ್ ಆಟ ನಿಲ್ತಾ ಇಲ್ಲ. ಇಂದು ಯತ್ನಾಳ್ ನೇತೃತ್ವದಲ್ಲಿ ರೆಬೆಲ್ಸ್ ನಾಯಕರು ಸಭೆಯನ್ನ ನಡೆಸುತ್ತಿದ್ದಾರೆ. ಚಿಂಚೋಳಿಯಿಂದ ಬೆಂಗಳೂರಿಗೆ ಯತ್ನಾಳ್ ವಾಪಸ್ ಆಗ್ತಿದ್ದಾರೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ನಡೀಬೇಕಿದ್ದಂತಹ ಸಭೆಯನ್ನ ಶಿಫ್ಟ್ ಮಾಡಲಾಗಿದೆ. ಯುಬಿ ಸಿಟಿಯಲ್ಲಿರುವಂತಹ ಸಿದ್ದೇಶ್ವರ್ ಮನೆಯಲ್ಲಿ ಸಭೆಯನ್ನ ನಡೆಸಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಉಚ್ಚಾಟನೆ ವಾಪಸ್ಗೆ ಒತ್ತಡದ ರಣತಂತ್ರಕ್ಕೆ ಪ್ಲಾನ್ ನಡೆಸಲಾಗ್ತಾ ಇದೆ. ರೆಬೆಲ್ಸ್ ನಾಯಕರಾದಂತಹ ಕುಮಾರ್ ಬಂಗಾರಪ್ಪ, ಹರೀಶ್ ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಚಿಂಚೋಳಿಯಿಂದ ಈಗಾಗಲೇ ಯತ್ನಾಳ್ ಬೆಂಗಳೂರಿಗೆ ಬಂದಿದ್ದಾರೆ. ಇಂದಿನ ಸಭೆಯಲ್ಲಿ ಹೋರಾಟದ ರೂಪುರೇಷೆಗಳ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಈ ರೆಬೆಲ್ಸ್ ನಾಯಕರಾದಂತಹ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್ ಈ ಎಲ್ಲ ಪ್ರಮುಖ ನಾಯಕರು ಕೂಡ ಮೊದಲಿಂದಲೂ ಕೂಡ ರೆಬೆಲ್ ನಾಯಕರಾಗಿ ವಿಜೇಂದ್ರ ಮತ್ತೆ ಕುಟುಂಬದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು. ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಸಾಕಷ್ಟು ನೋಟಿಸ್ಗಳನ್ನ ನೀಡಿದ್ರು ಕೂಡ ಇವರು ತಣ್ಣಗಾಗಿಲ್ಲ. ನಂತರ ಯತ್ನಾಳ್ರನ್ನ 6 ವರ್ಷ ಉಚ್ಚಾಟನೆ ಮಾಡಿದ್ರು ಕೂಡ ಇವರ ಒಂದು ಸಭೆಯನ್ನ ನಡೆಸುವಂತದ್ದು, ಹೈಕಮಾಂಡ್ಗೆ ವಿರುದ್ಧವಾಗಿ ನಡ್ಕೊಳ್ಳುವಂತದ್ದನ್ನ ಕಡಿಮೆ ಮಾಡ್ತಾ ಇಲ್ಲ. ವಿಜಯಪುರದಲ್ಲಿ ಯತ್ನಾಳ್ ಬೆಂಬಲಿಗರು ರಾಜೀನಾಮೆಯನ್ನ ನೀಡುತ್ತಿದ್ದಾರೆ. ಒಟ್ಟು ಇದುವರೆಗೂ 174 ಪದಾಧಿಕಾರಿಗಳು ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ವಿವಿಧ ಹುದ್ದೆಗಳಿಗೆ ಹಾಗೂ ಪಕ್ಷಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ. ಸದಸ್ಯರುಗಳು, ಮುಖಂಡರುಗಳು, ಕಾರ್ಯಕರ್ತರು, ಪದಾಧಿಕಾರಿಗಳು ಇವರೆಲ್ಲರೂ ಕೂಡ ಈಗ ಯತ್ನಾಳನ್ನ ಉಚ್ಚಾಟನೆ ಮಾಡಿದೆ ಬಿಜೆಪಿ ಪಕ್ಷ, ಇದು ತಪ್ಪು ಅನ್ನುವಂತಹ ನಿಟ್ಟಿನಲ್ಲಿ ಅವರೂ ಕೂಡ ಈಗ ಅವರ ಹುದ್ದೆಗಳೇನಿದೆ ಅದಕ್ಕೆ ರಾಜೀನಾಮೆ ನೀಡುತ್ತಿದ್ದಾರೆ. ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಿಬ್ರು ಕೂಡ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಉಪಾಧ್ಯಕ್ಷರು 6 ಮಂದಿ ಇದ್ದಾರೆ. ಕಾರ್ಯದರ್ಶಿಗಳು 5, ಸಾಮಾಜಿಕ ಜಾಲತಾಣದ ಸಂಚಾಲಕರು, ಸಹ ಸಂಚಾಲಕರು 3 ಜನ, ಮಾಧ್ಯಮ ಪ್ರಮುಖರು ಸೇರಿ ಒಟ್ಟು 174 ಪದಾಧಿಕಾರಿಗಳು ರಾಜೀನಾಮೆ ಸಲ್ಲಿಕೆ ಮಾಡ್ತಿದ್ದಾರೆ. ಒಟ್ಟು ನಗರ ಮಂಡಲ ಪೇರೆಂಟ್ ಬೋರ್ಡ್ ಹಿಡಿದು ಇಲ್ಲಿವರೆಗೆ 174 ಜನ ರಾಜೀನಾಮೆ ಮಾಡಿದ್ದಾರೆ. ಅಧ್ಯಕ್ಷರಿಗೆ ವಾಟ್ಸಪ್ ಮಾಡಿದ್ದೀನಿ ರೀ, ಅವರು ಫೇಸ್ಬುಕ್ಗೂ ಹಾಕಿದ್ದೀನಿ. ಅಧ್ಯಕ್ಷರು ವಾಟ್ಸಪ್ನಲ್ಲಿ ನೋಡಿದಾರೆ. ನಗರ ಮಂಡಲ ಅಧ್ಯಕ್ಷ ಹಿಡ್ಕೊಂಡು ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರು, ಕೋಶಾಧ್ಯಕ್ಷರು ಮತ್ತು ಕಾನೂನು ಪ್ರಕಾಶ್ ಎಲ್ಲರೂ ಕೂಡಿಸಿ ಇವತ್ತು 174 ಜನ ಎಲ್ಲ ಮೋರ್ಚಾ ಅಧ್ಯಕ್ಷರು, ನಗರ ಮಂಡಲದ ಯುವ ಮೋರ್ಚಾ, SC ಮೋರ್ಚಾ, ST ಮೋರ್ಚಾ, ಯುವ ಮೋರ್ಚಾ, ಮಹಿಳಾ ಮೋರ್ಚಾ ಎಲ್ಲರೂ ಸೇರಿ ಇವತ್ತು 174 ಸದಸ್ಯರು ರಾಜೀನಾಮೆ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದೀವಿ. ಇಲ್ಲ, ನಾವು ಪ್ರಾಥಮಿಕ ಸದಸ್ಯತ್ವಕ್ಕೂ ನಾವು ರಾಜೀನಾಮೆ ಕೊಟ್ಟಿದ್ದೀವಿ. ಪ್ರಾಥಮಿಕ ಸದಸ್ಯತ್ವ ಏನು ಹೊಂದಿದ್ರು ಈಗಾಗಲೇ 20 ಲಕ್ಷ ಕಮ್ಮಿ ಆಗಿದೆ ಬರ್ತಾ ಇದೆ ನ್ಯೂಸ್. 22 ಲಕ್ಷನೂ ಕಮ್ಮಿ ಆಗಿದೆ ಬರ್ತಾ ಇದೆ. ಇನ್ನೂ ನೋಡ್ಬೇಕು, ಅದನ್ನು ಅಥೆಂಟಿಕ್ ಆಗಿದೆ ಗೊತ್ತಿಲ್ಲ. 1,30,30,00,000 ಲಕ್ಷದಲ್ಲಿ ಇವತ್ತು 20 ಲಕ್ಷ ಕಮ್ಮಿ ಆಗಿದೆ ಬಂದಿದೆ. ಯಾಕಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಮಾಡಿದ ಸಂಬಂಧ ಇಷ್ಟು ಇಫೆಕ್ಟ್ ಆಗಿದೆ ಬಂದಿದೆ.